ಹಾಯ್, ಇವತ್ತು ದ ಲಿಟಲ್ ಗರ್ಲ್ ಅನ್ನೋ ಚಾಪ್ಟರ್ 9th ಸ್ಟ್ಯಾಂಡರ್ಡ್ಗಿರೋ ಅಂತಹ ಚಾಪ್ಟರ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಬರೆದಿರೋರು ಕ್ಯಾಥರೀನ್ ಮ್ಯಾನ್ಸ್ಫೀಲ್ಡ್. ದ ಲಿಟಲ್ ಗರ್ಲ್ ಅಂದರೆ ಒಂದು ಪುಟ್ಟ ಹುಡುಗಿ. ಇದೊಂದು ಪುಟ್ಟ ಹುಡುಗಿಯ ಕತೆ. ಸಾಮಾನ್ಯವಾಗಿ ನಿಮ್ಮ ತಂದೆ ತಾಯಿಯರಲ್ಲಿ ಯಾರನ್ನ ಕಂಡ್ರೆ ನಿಮಗೆ ಭಯ ಜಾಸ್ತಿ? ತಾಯಿ ಅಂದರೆ ಏನೋ ಒಂಥರ ಧೈರ್ಯ, ಏನೋ ಒಂಥರ ಸಲಿಗೆ ಮಾತಾಡೋದಕ್ಕೆ ಅಲ್ವಾ? ಅದೇ ತಂದೆ ಅಂದರೆ ಎಲ್ಲನೂ ಹೇಳ್ಕೊಳ್ಳಲ್ಲ, ಸ್ವಲ್ಪ ಭಯ. ಕೆಲವ್ರಿಗಂತೂ ತುಂಬ ಭಯ, ಅವ್ರು ಮಾತಾಡೋದೇ ಕಡಿಮೆ ತಂದೆ ಹತ್ರ. ನಾನು ಎಷ್ಟೋ ವ್ಯಕ್ತಿಗಳನ್ನ ಕೇಳಿದ್ದೀನಿ, ಅವ್ರ ತಂದೆ ಹತ್ರ ಮಾತಾಡೇ ಎಷ್ಟೋ ವರ್ಷಗಳಾಗ್ಬಿಟ್ಟಿರುತ್ತೆ. ಸೊ ಕೆಲವನ್ನ ಮಾತ್ರ ಹೇಳ್ಕೊತಾರೆ ಅಷ್ಟೇ. ಆದರೆ ತಾಯಿ ಅಂದರೆ ಆ ರೀತಿ ಇರೋದಿಲ್ಲ. ಸೊ ಇಲ್ಲಿ ಅದೇ ಥರ ಒಂದು ಪುಟ್ಟ ಹುಡುಗಿಗೆ ತಂದೆ ಕಂಡ್ರೆ ತುಂಬ ಭಯ. ಈ ಹುಡುಗಿಗೆ ಈ ಪಾಠದ ಕೊನೆಯಲ್ಲಿ ಅರ್ಥ ಆಗುತ್ತೆ ಅವ್ರ ತಂದೆನೂ ಅವಳನ್ನು ತುಂಬ ಪ್ರೀತಿಸ್ತಾರೆ ಅಂತ. ಈ ರೀತಿಯ ಎಕ್ಸ್ಪೀರಿಯೆನ್ಸ್ ಎಷ್ಟೋ ಜನಕ್ಕಾಗಿರಬೇಕು. ತಂದೆ ಅಂದರೆ ಭಯ ಪಡೋದು, ಅದಾದಮೇಲೆ ತಂದೆನೂ ಪ್ರೀತಿಸ್ತಾರೆ ನನ್ನನ್ನು ಅಂತ ಅರ್ಥ ಮಾಡ್ಕೊಳ್ಳೋ ಅಂತಹ ಎಕ್ಸ್ಪೀರಿಯೆನ್ಸಸ್. ಹಾಗಾದರೆ ಇವಳು ಹೇಗೆ ಅರ್ಥ ಮಾಡ್ಕೊತಾಳೆ, ತಂದೆ ನಿಜವಾಗ್ಲೂ ಪ್ರೀತಿಸ್ತಾರಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಟು ದ ಲಿಟಲ್ ಗರ್ಲ್ ಹಿ ವಾಸ್ ಅ ಫಿಗರ್ ಟು ಬಿ ಫಿಯರ್ಡ್ ಆ್ಯಂಡ್ ಅವಾಯ್ಡೆಡ್. ಟು ದ ಲಿಟಲ್ ಗರ್ಲ್, ಆ ಒಂದು ಚಿಕ್ಕ ಹುಡುಗಿಗೆ ಹಿ ಅಂದರೆ ಫಾದರ್, ಹಿ ವಾಸ್ ಅ ಫಿಗರ್ ಟು ಬಿ ಫಿಯರ್ಡ್ ಆ್ಯಂಡ್ ಅವಾಯ್ಡೆಡ್. ಅವರೊಬ್ಬ ವ್ಯಕ್ತಿ ಆಗಿರ್ತಾರೆ. ಯಾವ ಥರದ ವ್ಯಕ್ತಿ ಅಂತ ಹೇಳಿದ್ರೆ, ಅವರನ್ನು ನೋಡಿದ್ರೆ ಇವಳು ಭಯ ಪಡ್ಕೊಳ್ಳೋ ಅಂತಹ ವ್ಯಕ್ತಿ, ಮತ್ತು ಅವಾಯ್ಡ್ ಮಾಡಬೇಕು ಅಂತ ಅವಳು ಅಂದ್ಕೊಳ್ಳೋ ಅಂತಹ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಎವ್ರಿ ಮಾರ್ನಿಂಗ್ ಬಿಫೋರ್ ಗೋಯಿಂಗ್ ಟು ವರ್ಕ್ ಹಿ ಕೇಮ್ ಇನ್ ಟು ಹರ್ ರೂಮ್ ಆ್ಯಂಡ್ ಗೇವ್ ಹರ್ ಅ ಕ್ಯಾಶುಯಲ್ ಕಿಸ್. ಪ್ರತಿದಿನ ಅವರು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಅವಳ ರೂಮ್ಗೆ ಬಂದು ಅವಳಿಗೊಂದು ಮುತ್ತು ಕೊಟ್ಟು ಹೋಗ್ತಾ ಇರ್ತಾರೆ. ಅಂದರೆ ತಂದೆ ಅವಳನ್ನು ಪ್ರೀತಿಸ್ತಾರೆ. ಆದರೆ ಅವಳಿಗದು ಅರ್ಥ ಆಗಿರೋದಿಲ್ಲ. ಅವಳಿಗೆ ಅವ್ರ ತಂದೆ ಬಂದ್ರೇ ಸಾಕು ಬಾಯ್ ಅಂತ ಹೇಳೋ ಅಂತ ಹತ್ರ. ಟು ವಿಚ್ ಶಿ ರೆಸ್ಪಾಂಡೆಡ್ ವಿತ್ ಗುಡ್ ಬೈ ಫಾದರ್. ಸೊ ಬಾಯ್ ಫಾದರ್, ಹೋಗ್ತಾ ಇದ್ದೀರಾ? ಹೋಗಿ ಬನ್ನಿ ಹೋಗಿ ಬನ್ನಿ. ಸೊ ಅಂದರೆ ಖುಷಿಯಾಗಿ ಹೇಳ್ತಿದ್ದಾಳೆ ಅವಳು. ಆ್ಯಂಡ್ ದೇರ್ ವಾಸ್ ಅ ಗ್ಲಾಡ್ ಸೆನ್ಸ್ ಆಫ್ ರಿಲೀಫ್ ವೆನ್ ಶಿ ಹರ್ಡ್ ದ ನಾಯ್ಸ್ ಆಫ್ ದ ಕ್ಯಾರೇಜ್ ಗೋಯಿಂಗ್ ಫೇಂಟರ್ ಆ್ಯಂಡ್ ಫೇಂಟರ್ ಡೌನ್ ದ ಲಾಂಗ್ ರೋಡ್. ಸೊ ಅಪ್ಪ ಆಚೆಗೆ ಹೋದ ತಕ್ಷಣ ಅಲ್ಲೊಂದು ದೊಡ್ಡ ರೋಡ್ ಇರುತ್ತೆ. ಆ ರೋಡಲ್ಲಿ ಆ ಕ್ಯಾರೇಜ್ ಮೂವ್ ಆಗ್ತಾ ಹೇಗಾಗುತ್ತೆ, ಸ್ವಲ್ಪ ದೂರಕ್ಕೆ ಹೋಗ್ತಾ ಚಿಕ್ಕದಾಗಿ ಕಾಣಿಸ್ತಿರುತ್ತಲ್ಲ. ಸೊ ಆ ಥರ ಪೇಂಟರಾಗಿ ಕಾಣಿಸ್ತಾ ಅವ್ಳಿಗೊಂಥರ ರಿಲೀಫ್, ಅಪ್ಪ ಹೋಗ್ತಾ ಇದ್ದಾರೆ ಅಂತ. ಇನ್ ದ ಈವ್ನಿಂಗ್ ವೆನ್ ಹಿ ಕೇಮ್ ಹೋಮ್ ಶಿ ಸ್ಟುಡ್ ನಿಯರ್ ದ ಸ್ಟೇರ್ ಕೇಸ್ ಆ್ಯಂಡ್ ಹರ್ಡ್ ಹಿಸ್ ಲೌಡ್ ನಾಯ್ಸ್ ಇನ್ ದ ಹಾಲ್. ಸಾಯಂಕಾಲ ಏನಾಗ್ತಿತ್ತು, ಮತ್ತೆ ಅಪ್ಪ ವಾಪಸ್ ಬರ್ತಾಯಿದ್ರು. ಬಂದಾಗ ಅವಳು ಸ್ಟೇರ್ ಕೇಸ್ ಹತ್ರ ಒಂದು ಹಾಲ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಿದ್ಲು. ಅವ್ರು ಬಂದ ತಕ್ಷಣ ಜೋರು ವಾಯ್ಸ್ ಕೇಳಿಸ್ತಿತ್ತು. ಅದನ್ನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ಲು. ಬ್ರಿಂಗ್ ಮೈ ಟೀ ಇನ್ ಟು ದ ಡ್ರಾಯಿಂಗ್ ರೂಮ್. ಹ್ಯಾಸಂಟ್ ದ ಪೇಪರ್ ಕಮ್ ಯೆಟ್? ಮದರ್, ಗೋ ಆನ್ ಸಿ ಇಫ್ ಮೈ ಪೇಪರ್ ಇಸ್ ಔಟ್ ದೇರ್ ಆ್ಯಂಡ್ ಬ್ರಿಂಗ್ ಮಿ ಮೈ ಸ್ಲಿಪ್ಪರ್ಸ್. ಅವ್ರು ಬಂದ ತಕ್ಷಣ ಏನು ಮಾಡೋರು, ಬ್ರಿಂಗ್ ಮೈ ಟೀ ಇನ್ ಟು ದ ಡ್ರಾಯಿಂಗ್ ರೂಮ್. ಡ್ರಾಯಿಂಗ್ ರೂಮ್ಗೆ ನನಗೆ ಟೀ ತೊಗೊಂಬನ್ನಿ ಅಂತ ಹೇಳೋರು. ಪೇಪರ್ ಇನ್ನೂ ಬಂದಿಲ್ವಾ? ಅಮ್ಮ ಹೋಗಿ ನೋಡು ಪೇಪರ್ ಬಂದಿದೆಯಾ ಆಚೆ ಅಂತ. ನನ್ನ ಸ್ಲಿಪ್ಪರ್ಸ್ ತೊಗೊಬನ್ನಿ. ಈ ರೀತಿ ಹೇಳೋರು ಬಂದ ತಕ್ಷಣ ಜೋರಾದ ಧ್ವನಿಯಲ್ಲಿ. ಕೀಜಿಯಾ, ಮದರ್ ವುಡ್ ಕಾಲ್ ಟು ಹರ್. ಸೊ ತಾಯಿ ಕೀಜಿಯಾ ಅಂತ ಕರೆಯೋರು ಆವಾಗ. ಕೀಜಿಯಾ ಎಲ್ಲಿದೆಯಾ? ಇಫ್ ಯು ಆರ್ ಅ ಗುಡ್ ಗರ್ಲ್ ಯು ಕ್ಯಾನ್ ಕಮ್ ಡೌನ್ ಆ್ಯಂಡ್ ಟೇಕ್ ಆಫ್ ಫಾದರ್ಸ್ ಬೂಟ್ಸ್. ಸೊ ತಾಯಿ ಹೇಳೋರು, ನೀನು ನಿಜವಾದ ಒಳ್ಳೆ ಹುಡುಗಿ ಆಗಿದ್ದರೆ ಕೆಳಗಡೆ ಬಂದು ಅಪ್ಪನ ಬೂಟ್ಸ್ನ ತೆಗಿ. ಟೇಕ್ ಆಫ್ ಅಂದರೆ ರಿಮೂವ್ ದ ಶೂಸ್ ಅಂತ ಹೇಳಿ. Slowly the girl would slip down the stairs, more slowly, still across the hall, and push open the drawing room door. ಸೊ ಆ ಹುಡುಗಿ ಹಂಗಂದ ತಕ್ಷಣ ಏನು ಮಾಡೋಳು, ಮೆತ್ತಗೆ ಸ್ಲಿಪ್ ಡೌನ್ ದ ಸ್ಟೇರ್ ಕೇಸ್ ಅಂದರೆ ಮೆತ್ತ ಜಾರ್ಕೊಂಡಂಗೆ ಬರೋಳು. ಯಾಕೆ? ಭಯ ಅವಳಿಗೆ. ಮೋರ್ ಸ್ಲೋಲಿ ಆ ಹಾಲ್ ಬರ್ತಿದೆ, ಡ್ರಾಯಿಂಗ್ ರೂಮ್ ಬರ್ತಾ ಇದೆ ಅಂದ ತಕ್ಷಣ ಇನ್ನೂ ಸ್ಲೋ ಆಗಿ ಬರೋಳು. ಆಮೇಲೆ ಮತ್ತಿಗೆ ಆ ಡೋರ್ನ ಓಪನ್ ಮಾಡೋಳು ಡ್ರಾಯಿಂಗ್ ರೂಮ್ದು. By that time, he had his spectacles on and looked at her over them in a way that was terrifying to the little girl. ಸೊ ಆ ಟೈಮಲ್ಲಿ ಏನು ಮಾಡ್ತಾಯಿದ್ರು, he had his spectacles on ಅಂದರೆ ಆ ಸ್ಪೆಕ್ಸ್ನ ತಗೊಂಡು ಅವರು ಹಾಕ್ಕೊಂಡು looked at her. ಸೊ ಅವಳನ್ನ ನೋಡ್ತಾಯಿದ್ರು. over them ಅವ್ರನ್ನ ನೋಡ್ತಾಯಿದ್ರು. in a way ಯಾವ ಥರ ನೋಡ್ತಾ ಇದ್ರಪ್ಪ ಅಂದರೆ ಇಟ್ ವಾಸ್ ಟೆರಿಫೈಯಿಂಗ್ ಟು ದ ಲಿಟಲ್ ಗರ್ಲ್. ಸೊ ಅವಳಿಗೆ ಭಯ ಆಗ್ತಿತ್ತು. ಅವರಪ್ಪ ಹಿಂಗೆ ನೋಡಿದ ತಕ್ಷಣ ಅವಳಿಗೆ ಭಯ ಆಗ್ತಾ ಇತ್ತು, ಅಪ್ಪ ಗುರಾಯಿಸ್ತಿದ್ದಾರೆ ಅನ್ನೋ ಥರ. ವೆಲ್ kezia, hurry up and pull off these boots and take them outside. Have you been a good girl today? ಸೊ ಅಪ್ಪ ಕೇಳೋರು, kezia ಫಾಸ್ಟಾಗಿ ಶೂನ ಬಿಚ್ಚಾಕು.
ತೊಗೊಂಡೋಗು ಆಚೆಗೆ. ಇವತ್ತು ಒಳ್ಳೆ ಹುಡುಗಿ ಅಲ್ವಾ ನೀನು? ಐ ಡೋಂಟ್ ನೋ ಫಾದರ್. ಆದರೆ ಆ ಹುಡುಗಿ ಹೆದರ್ಕೋತಿದ್ದಾಳೆ, ಮಾತಾಡೋಕ್ಕೂ ಏನು ಮಾಡ್ತಿದ್ದಾಳೆ, ಹೆದರ್ಕೊಂಡು ತೊದಲ್ತಾ ಇದ್ದಾಳೆ. ಡೋಂಟ್ ನೋ, ನಿಂಗೆ ಗೊತ್ತಿಲ್ವಾ? ಇಫ್ ಯು ಸ್ಟಟರ್ ಲೈಕ್ ದ್ಯಾಟ್ ಮದರ್ ವಿಲ್ ಹ್ಯಾವ್ ಟು ಟೇಕ್ ಯು ಟು ದ ಡಾಕ್ಟರ್. ಸೊ ನೀನು ಈ ಥರ ತೊದಲಿದ್ರೆ, ಸ್ಟಟರ್ ಅಂದರೆ ತೊದಲೋದು, ನೀನು ಈ ಥರ ತೊದಲಿದ್ರೆ ಅಮ್ಮ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ ನಿನ್ನನ್ನು. ಶಿ ನೆವರ್ ಸ್ಟಟರ್ ವಿತ್ ಅದರ್ ಪೀಪಲ್. ಸೊ ಅವಳು ನಿಜವಾಗ್ಲೂ ಈ ತೊದಲೋ ಪ್ರಾಬ್ಲಮ್ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಶಿ ನೆವರ್ ಸ್ಟಟರ್ ವಿತ್ ಅದರ್ ಪೀಪಲ್. ಬೇರೆ ಜನದ ಮುಂದೆ ಅವಳೇನು ತೊದಲುತ್ತಿರಲಿಲ್ಲ. ಹ್ಯಾಡ್ ಕ್ವೈಟ್ ಗಿವನ್ ಇಟ್ ಅಪ್. ಅಫ್ಕೋರ್ಸ್ ಚಿಕ್ಕ ಮಗುವಾಗಿದ್ದಾಗ ಸಾಮಾನ್ಯವಾಗಿ ತೊದಲುದು ಮಾತುಗಳಲ್ಲಿ ಮಾತಾಡ್ತಾರೆ ಅಲ್ವಾ? ಸೊ ಆ ರೀತಿ ಮೊದಲು ಮಾತಾಡ್ತಿದ್ಲು, ಬಟ್ ಅದನ್ನು ಬಿಟ್ಬಿಟ್ಟಿದ್ಲು. ಈಗ ಸರಿಯಾಗಿ ಮಾತಾಡೋಕ್ಕೆ ಬರ್ತಿತ್ತು, ಬಟ್ ಓನ್ಲಿ ವಿತ್ ಫಾದರ್, ಬಿಕಾಸ್ ದೆನ್ ಶಿ ವಾಸ್ ಟ್ರೈಯಿಂಗ್ ಸೋ ಹಾರ್ಡ್ ಟು ಸೇ ದ ವರ್ಡ್ಸ್ ಪ್ರಾಪರ್ಲಿ. ಸೊ ಅಂದರೆ ಎಲ್ಲರ ಮುಂದೆನೂ ಬಿಟ್ಬಿಟ್ಟಿದ್ಲು, ಅಪ್ಪನ ಹತ್ರ ಮಾತಾಡಬೇಕಾದ್ರೆ ಮಾತ್ರ ಅದು ತೊದಲಿತ್ತು. ಯಾಕೆ ಅಂತ ಹೇಳಿದ್ರೆ ಅವಳು ಮಾತಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ಲು. ಯಾಕೆ ಅಂದರೆ ಆ ಬೈದಲ್ಲಿ ಮಾತಾಡ್ತಿದ್ಲಲ್ವಾ, ಅದಕ್ಕೆ. ವಾಟ್ಸ್ ದ ಮ್ಯಾಟರ್? ವಾಟ್ ಆರ್ ಯು ಲುಕಿಂಗ್ ಸೋ ರೆಸ್ಟ್ ಅಬೌಟ್? ಏನು ವಿಷಯ? ಯಾಕೆ ಇಷ್ಟೊಂದು ಬೇಜಾರು ಕಾಣಿಸ್ತಿದ್ಯಾ ನೀನು? ರೆಸ್ಟ್ ಅಬೌಟ್ ಅಂದರೆ ಅನ್ಹ್ಯಾಪಿ. ಯಾಕೆ ನೀನು ಬೇಜಾರಲ್ಲಿದೆಯಾ? ಮದರ್, ಐ ವಿಶ್ ಯು ಟಾಟ್ ದಿಸ್ ಚೈಲ್ಡ್ ನಾಟ್ ಟು ಅಪಿಯರ್ ಆನ್ ದ ಬ್ರಿಂಕ್ ಆಫ್ ಸೂಸೈಡ್. ಸೊ ಅಮ್ಮನಿಗೆ ಹೇಳ್ತಾನೆ ಅವ್ನು ಸಡನ್ನಾಗಿ, ಅಮ್ಮ ಈ ಮಗುಗೆ ನೀನು ಹೆದರ್ಕೊಳ್ಳೋದನ್ನು ಬಿಡೋದನ್ನು ಕಲಿಸ್ಬೇಕಾಗಿತ್ತು ಅಂತ ಬಯಸ್ತೀನಿ ನಾನು. ಸೊ ಸೂಸೈಡ್ ಮಾಡ್ಕೊಳ್ಳೋರು ಇನ್ನೇನು ಸೂಸೈಡ್ ಮಾಡ್ಕೋತಾರೆ ಅನ್ಬೇಕಾದ್ರೆ ಯಾವ ಥರ ಭಯ ಇರುತ್ತೋ ಅವಳಿಗೆ ಆ ರೀತಿಯಲ್ಲಿ ಭಯ ಇದೆ. ಬ್ರಿಂಕ್ ಆಫ್ ಸೂಸೈಡ್ ಅಂದರೆ ಅದು ಎಡ್ಜ್ ಆಫ್ ಸೂಸೈಡ್, ಇನ್ನೇನು ಸೂಸೈಡ್ ಮಾಡ್ಕೋತಿದ್ದೀನಿ ಅನ್ನೋ ಅಷ್ಟು ಭಯ ಅವಳಿಗೆ. ಸೊ ಈ ಭಯನ ಇಲ್ಲದೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನಾನು ವಿಶ್ ಮಾಡ್ತೀನಿ, ಅನ್ಕೊತೀನಿ. ಹಿಯರ್ ಕೀಜಿಯಾ, ಕ್ಯಾರಿ ಮೈ ಟೀ ಕಪ್ ಬ್ಯಾಕ್ ಟು ದ ಟೇಬಲ್ ಕೇರ್ಫುಲಿ. ಕೀಜಿಯಾಗಿ ಮತ್ತೆ ಹೇಳ್ತಾರೆ, ಕೀಜಿಯಾ ಇಲ್ಲಿ ನೋಡು, ಈ ಟೀ ಕಪ್ನ ತೊಗೊಂಡು ಹೋಗು, ಟೇಬಲ್ ಹತ್ರ ತೊಗೊಂಡು ಹೋಗು, ಕೇರ್ಫುಲ್ಲಾಗಿ ತೊಗೊಂಡು ಹೋಗು. ಹಿ ವಾಸ್ ಸೋ ಬಿಗ್, ಹಿಸ್ ಹ್ಯಾಂಡ್ಸ್ ಆ್ಯಂಡ್ ಹಿಸ್ ನೆಕ್. ಸೊ ಅವಳಿಗೆ ಅವರಪ್ಪ ಅಂದರೆ ಏನಪ್ಪ ಅಂದರೆ ಒಂದು ದೊಡ್ಡ ದೇಹ ಇರೋವಂತಹ ಒಬ್ಬ ವ್ಯಕ್ತಿ. ಹಿಸ್ ಹ್ಯಾಂಡ್ಸ್, ದೊಡ್ಡ ದೊಡ್ಡ ಕೈಗಳು. ಹಿಸ್ ನೆಕ್, ಸೊ ದೊಡ್ಡ ಕತ್ತು. ಎಸ್ಪೆಷಲಿ ಹಿಸ್ ಮೌತ್ ವೆನ್ ಹಿ ಯಾನ್ಡ್, ಅವನು ಆಕಳಿಸಿದಾಗ ಅವನ ಬಾಯಿ ಅವಳಿಗೆ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಥಿಂಕಿಂಗ್ ಅಬೌಟ್ ಹಿಮ್ ಅಲೋನ್ ವಾಸ್ ಲೈಕ್ ಥಿಂಕಿಂಗ್ ಅಬೌಟ್ ಅ ಜೈಂಟ್. ಸೊ ಅಪ್ಪನ ಬಗ್ಗೆ ಯೋಚನೆ ಮಾಡಿದ್ರೇ ಒಬ್ಬ ದೈತ್ಯ ಪರ್ಸನ್ ಅಥವಾ ರಾಕ್ಷಸನ ನೋಡಿದಂಗೆ ಅವಳಿಗೆ ಅನ್ನಿಸ್ತಾ ಇತ್ತು. ಜೈಂಟ್ ಮೀನ್ಸ್ ದೊಡ್ಡ ದೇಹ ಇರೋವಂಥವನು, ದೊಡ್ಡ ವ್ಯಕ್ತಿ. ಆನ್ ಸಂಡೇ ಆಫ್ಟರ್ನೂನ್ಸ್ ಗ್ರ್ಯಾಂಡ್-ಮದರ್ ಸೆಂಟ್ ಹರ್ ಡೌನ್ ಟು ದ ಡ್ರಾಯಿಂಗ್ ರೂಮ್ ಟು ಹ್ಯಾವ್ ಅ ನೈಸ್ ಟಾಕ್ ವಿತ್ ಫಾದರ್ ಆ್ಯಂಡ್ ಮದರ್. ಸೊ ಭಾನುವಾರ ರಜದ ದಿನ, ಆ ರಜದ ದಿನ ಬಂದಾಗ ಗ್ರ್ಯಾಂಡ್ ಮದರ್ ಕಳಿಸ್ತಾರೆ, ಹೋಗಿ ಅಪ್ಪ ಅಮ್ಮನ ಹತ್ರ ಮಾತಾಡು ಕೀಜಿಯಾ ಅಂತ. But the little girl always found mother reading and father stretched out on the sofa, his handkerchief on his face, his feet on one of the best cushions, sleeping soundly and snoring. ಅವಳು ಮಾತಾಡೋಕ್ಕೆ ಅಂತ ಹೋಗ್ತಾಳೆ. ಹೋದಾಗ ಏನಾಗುತ್ತೆ, ತಾಯಿ ಯಾವಾಗಲೂ ನ್ಯೂಸ್ ಪೇಪರ್ ಇಟ್ಕೊಂಡು ಓದ್ತಾ ಇರ್ತಾರಂತೆ. ತಂದೆ ಫಾದರ್ ಸ್ಟ್ರೆಚ್ಡ್ ಔಟ್ ಆನ್ ದ ಸೋಫಾ. ಸ್ಟ್ರೆಚ್ಡ್ ಔಟ್ ಆನ್ ದ ಸೋಫಾ ಅಂತ ಹೇಳಿ ಕಾಲು ನೀಡ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾರೆ ಅವರು. ಹಿಸ್ ಹ್ಯಾಂಡ್ ಕರ್ಚೀಫ್ ಆನ್ ಹಿಸ್ ಫೇಸ್. ಸೊ ಮುಖದ ಮೇಲೆ ಹ್ಯಾಂಡ್ ಕರ್ಚೀಫ್ನ ಕವರ್ ಮಾಡ್ಕೊಂಡಿದ್ದಾರೆ. ಹಿಸ್ ಫೀಟ್ ಆನ್ ಒನ್ ಆಫ್ ದ ಬೆಸ್ಟ್ ಕುಷನ್ಸ್. ಸೊ ಅವನ ಫೀಟ್ನ ಪಾದಗಳನ್ನು ಕುಷನ್ ಮೇಲೆ ಹಾಕೊಂಡು ಮಲಗಿದ್ದಾರೆ. ಸ್ಲೀಪಿಂಗ್ ಸೌಂಡ್ಲಿ ಆ್ಯಂಡ್ ಸ್ನೋರಿಂಗ್. ಕಂಪ್ಲೀಟಾಗಿ ಒಳ್ಳೆ ನಿದ್ದೆ ಮಾಡ್ತಿದ್ದಾರೆ, ಗೊರಕೆ ಹೊಡಿತಾ ಇದ್ದಾರೆ. ಸ್ನೋರಿಂಗ್ ಅಂದರೆ ಗೊರಕೆ ಹೊಡಿಯೋದು, ಸೌಂಡ್ ಸ್ಲೀಪ್ ಅಂದರೆ ಎಚ್ಚರ ಇಲ್ಲದೆ ಇದ್ದಂಗೆ ಮಲಗಿರೋ ಅಂಥದ್ದು. ಒಳ್ಳೆ ನಿದ್ದೆ ಮಾಡ್ತಿದ್ದಾರೆ ಮಾತಾಡೋಕ್ಕೆ ಕೀಜಿಯಾ ಹೋದಾಗ. She sat on a stool, gravely watched him until he woke and stretched and asked the time, then looked at her. ಸೊ ಅವಳಲ್ಲಿ ಹೋಗ್ತಾಳೆ. ಶಿ ಸ್ಯಾಟ್ ಆನ್ ಅ ಸ್ಟೂಲ್, ಒಂದು ಸ್ಟೂಲ್ ಇರುತ್ತೆ, ಅದ್ರ ಮೇಲೆ ನಿಂತ್ಕೊತಾಳೆ ಅವಳು. ಗ್ರೇವ್ಲಿ ಸ್ಯಾಡ್ಲಿ ವಾಚ್ಡ್ ಹಿಮ್. ಸೊ ತುಂಬ ಸೀರಿಯಸ್ ಆಗಿ ಅವನನ್ನು ನೋಡ್ತಾ ಇರ್ತಾಳೆ. ಗ್ರೇವ್ಲಿ ಅಂದರೆ ಸೀರಿಯಸ್ ಆಗಿ ನೋಡ್ತಾ ಇರ್ತಾಳೆ. ಅಂಟಿಲ್ ಹಿ ಓಕ್ ಅಂಡ್ ಸ್ಟ್ರೆಚ್ಡ್. ಎದ್ದುಬಿಟ್ಟು ಅವನು ಮೈ ಕೈ ಎಲ್ಲ ಹೀಗೆ ಮುರಿತಾನಲ್ವ, ಹಂಗೆ ಮುರಿಯೋವರೆಗೂ ನೋಡ್ತಾಳೆ. ಎದ್ದುಬಿಟ್ಟು ಅವನು ಟೈಮ್ ಕೇಳ್ತಾನೆ. ಟೈಮ್ ಕೇಳಿ ಅವಳನ್ನ ನೋಡ್ತಾನೆ. ಸೊ ಆಸ್ಕ್ ದ ಟೈಮ್, ದೆನ್ ಲುಕ್ಡ್ ಅಟ್ ಹರ್. ಅಲ್ಲಿವರೆಗೂ ಅವಳು ಅಲ್ಲಿ ನಿಂತ್ಕೊಂಡಿರ್ತಾಳೆ. ಡೋಂಟ್ ಸ್ಟೇರ್ ಸೋ ಕೇಜಿಯಾ, ಯು ಲುಕ್ ಲೈಕ್ ಅ ಲಿಟಲ್ ಬ್ರೌನ್ ಔಲ್. ಅಯ್ಯೋ ಆ ಥರ ನನ್ನ ಗುರಾಯಿಸ್ಬೇಡ ಕೀಜಿಯಾ, ನೀನು ಹೇಗೆ ಕಾಣಿಸ್ತೀಯಾ ಅಂದರೆ ಒಂದು ಚಿಕ್ಕ ಬ್ರೌನ್ ಗೂಬೆ ಇದ್ದಂಗೆ ಕಾಣಿಸ್ತಿದ್ಯಾ ನನಗೆ. ಔಲ್ ಅಂದರೆ ಗೂಬೆ.
One day, when she was kept indoors with a cold, her grandmother told her that father's birthday was next week. ಸೊ ಒಂದು ದಿನ ಏನಾಯ್ತಪ್ಪ ಅಂದರೆ ಅವಳು ಮನೆ ಒಳಗಡೆ ಇದ್ದಾಗ, ಸೊ ಒಂದು ಕೋಲ್ಡ್ ಆಗಿದ್ದಾಗ ಅವತ್ತು, ಹರ್ ಗ್ರ್ಯಾಂಡ್ ಮದರ್ ಟೋಲ್ಡ್ ಹರ್, ಸೊ ಅವರ ಅಜ್ಜಿ ಹೇಳ್ತಾರೆ ಅಪ್ಪನ ಬರ್ತ್ಡೇ ನೆಕ್ಸ್ಟ್ ವೀಕ್ ಇದೆ, ಆ್ಯಂಡ್ ಸಜೆಸ್ಟೆಡ್ ಶಿ ಶುಡ್ ಮೇಕ್ ಹಿಮ್ ಅ ಪಿನ್ ಕುಷನ್ ಫಾರ್ ಅ ಗಿಫ್ಟ್ ಔಟ್ ಆಫ್ ಅ ಬ್ಯೂಟಿಫುಲ್ ಪೀಸ್ ಆಫ್ ಯೆಲ್ಲೋ ಸಿಲ್ಕ್. ಸೊ ಗ್ರ್ಯಾಂಡ್ ಮದರ್ ಹತ್ರ ಒಂದು ಬ್ಯೂಟಿಫುಲ್ ಯೆಲ್ಲೋ ಸಿಲ್ಕ್ ಕ್ಲಾತ್ ಇರುತ್ತೆ, ಅದನ್ನು ಕೊಟ್ಬಿಟ್ಟು ಅವ್ರಿಗೆ ಪಿನ್ ಕುಷನ್ ಮಾಡು, ಒಂದು ಚಿಕ್ಕ ಕುಷನ್ ಆ್ಯಕ್ಚುಲಿ, ಸೊ ಅಂದರೆ ಹೊಲಿದು ಮಾಡೋ ಅಂತಹ ಒಂದು ಕುಷನ್, ಅದನ್ನು ಮಾಡಿ ಅಪ್ಪನ ನೀನು ಯಾಕೆ ಗಿಫ್ಟ್ ಕೊಡಬಾರ್ದು ಅಂತ ಹೇಳಿ ಒಂದು ಸಜೆಷನ್ ಕೊಡ್ತಾರೆ ಅವರ ಅಜ್ಜಿ. ಲೆಬೋರಿಯಸ್ಲಿ ವಿತ್ ಅ ಡಬಲ್ ಕಾಟನ್ ದ ಲಿಟಲ್ ಗರ್ಲ್ ಸ್ಟಿಚ್ಡ್ 3 sides. ಸೊ ಲೆಬೋರಿಯಸ್ಲಿ ಅಂದರೆ ತುಂಬ ಕಷ್ಟಪಟ್ಟು, ಯಾಕೆಂದರೆ ಅವಳೊಂದು ಚಿಕ್ಕ ಹುಡುಗಿ ಪಿನ್ ಕುಷನ್ ಮಾಡಬೇಕು, ಹಂಗಂದ ತಕ್ಷಣ ಅವಳು ಒಪ್ಕೊತಾಳೆ, ಅದನ್ನು ಒಪ್ಕೊಂಡು ಆ ಕಷ್ಟಪಟ್ಟು ವಿತ್ ಅ ಡಬಲ್ ಕಾಟನ್ ದ ಲಿಟಲ್ ಗರ್ಲ್ ಸ್ಟಿಚ್ಡ್ 3 sides. ಬಟ್ ವಾಟ್ ಟು ಫಿಲ್ ಇಟ್ ವಿತ್? ಆಯಿತು, 3 ಕಡೆ ಹೊಲ್ದಾಯಿತು, ಇನ್ನೊಂದು ಕಡೆ ಓಪನ್ ಇದೆ, ಸೊ ಏನನ್ನು ಫಿಲ್ ಮಾಡಬೇಕು? ಅವಳಿಗೆ ಕನ್ಫ್ಯೂಷನು. ದಟ್ ವಾಸ್ ದ ಕ್ವೆಶ್ಚನ್. ದ ಗ್ರ್ಯಾಂಡ್ ಮದರ್ ವಾಸ್ ಔಟ್ ಇನ್ ದ ಗಾರ್ಡನ್. ಸೊ ಅಜ್ಜಿನೂ ಇರಲ್ಲ ಅಲ್ಲಿ ಕೇಳೋದಕ್ಕೆ, ಗಾರ್ಡನ್ಗೆ ಹೋಗ್ಬಿಟ್ಟಿರ್ತಾರೆ. ಆ್ಯಂಡ್ ಶಿ ವಾಂಡೆಡ್ ಇನ್ ಟು ಮದರ್ಸ್ ಬೆಡ್ರೂಮ್ ಟು ಲುಕ್ ಫಾರ್ ಸ್ಕ್ರ್ಯಾಪ್ಸ್. ಸೊ ಮದರ್ಸ್ ಬೆಡ್ರೂಮಲ್ಲೆಲ್ಲ ಆ ಕಡೆ ಈ ಕಡೆ ಹುಡುಕ್ತಾಳೆ, ಏನಿದೆ ತುಂಬಕ್ಕೆ, ಏನಿದೆ ಸ್ಕ್ರ್ಯಾಪ್ಸು ಅಂದರೆ ಬಟ್ಟೆಗಳು ಕಟ್ ಮಾಡಿ ಬೇಡದೇ ಇರೋವಂಥದ್ದು ಏನೇನೋ ಸ್ಕ್ರ್ಯಾಪ್ಸ್ ಇರುತ್ತಲ್ಲ ಅದನ್ನು ತುಂಬೋಣ ಅಂತ ಹುಡುಕ್ತಾಳೆ ಅಲ್ಲಿ. ಆನ್ ದ ಬೆಡ್ ಟೇಬಲ್ ಶಿ ಡಿಸ್ಕವರ್ಡ್ ಅ ಗ್ರೇಟ್ ಮೆನಿ ಶೀಟ್ಸ್ ಆಫ್ ಫೈನ್ ಪೇಪರ್. ಅವಳಿಗೆ ಬೇರೆ ಏನೂ ಸಿಗಲ್ಲ, ಅಲ್ಲಿ ಏನಾಗುತ್ತೆ ಬೆಡ್ರೂಮಲ್ಲಿ ಮೆನಿ ಶೀಟ್ಸ್ ಆಫ್ ಪೇಪರ್ ಸಿಗುತ್ತೆ ಅವಳಿಗೆ. ಗ್ಯಾದರ್ಡ್ ದೆಮ್ ಅಪ್, ಟೋರ್ ದೆಮ್ ಇನ್ ಟು ಟೈನಿ ಪೀಸಸ್. ಸೊ ಎಲ್ಲನೂ ಗ್ಯಾದರ್ಡ್ ಅಂದರೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾಳೆ, ಪೀಸಸ್ ಆಫ್ ಆ ಪೇಪರ್ನೆಲ್ಲ. ಟೋರ್ ದೆಮ್ ಇನ್ ಟು ಟೈನಿ ಪೀಸಸ್, ಅದೆಲ್ಲನೂ ಹರಿದಾಕ್ಬಿಡ್ತಾಳೆ, ಚಿಕ್ಕ ಚಿಕ್ಕ ಪೀಸಾಗಿ ಹರಿದಾಕ್ಬಿಡ್ತಾಳೆ. ಆ್ಯಂಡ್ ಸ್ಟಫ್ಡ್ ಹರ್ ಕೇಸ್. ಸೊ ಅವಳು 3 ಕಡೆ ಹೊಲಿದಿರ್ತಾಳಲ್ಲ ಆ ಪೆನ್ ಕುಷನ್ಗೆ ಸ್ಟಫ್ಡ್ ಅಂದರೆ ಒಳಗಡೆ ತುಂಬ್ತಾಳೆ. ಆ್ಯಂಡ್ ಸೀವ್ಡ್ ಅಪ್ ದ 4th side. ಸೊ 4ನೇ ಸೈಡ್ ಓಪನ್ ಇರುತ್ತಲ್ವ, ಅದನ್ನು ಸೀವ್ಡ್ ಅಂದರೆ ಸ್ಟಿಚ್ಡ್ ಅಂತ ಹೇಳಿ ಹೊಲಿತಾಳೆ. ದಟ್ ನೈಟ್ ದೇರ್ ವಾಸ್ ಅ ಹ್ಯೂ ಆ್ಯಂಡ್ ಕ್ರೈ ಇನ್ ದ ಹೌಸ್. ಹ್ಯೂ ಆ್ಯಂಡ್ ಕ್ರೈ ಅಂದರೆ ಜೋರಾಗಿ ಕೋಪದಲ್ಲಿ ಕೂಗ್ತಾ ಇರೋಂತಹ ಒಂದು ವಾಯ್ಸು. ಆ ದಿನ ರಾತ್ರಿ ಏನಾಗುತ್ತೆ, ಜೋರಾದ ಒಂದು ಕೂಗು ಬರುತ್ತೆ ಮನೆಯಿಂದ. ಫಾದರ್ಸ್ ಗ್ರೇಟ್ ಸ್ಪೀಚ್ ಫಾರ್ ದ ಪೋರ್ಟ್ ಅಥಾರಿಟಿ ಹ್ಯಾಡ್ ಬೀನ್ ಲಾಸ್ಟ್. ಅಂದರೆ ಫಾದರ್ ಪೋರ್ಟ್ ಅಥಾರಿಟಿ ಮುಂದೆ ಏನೋ ಮಾತಾಡೋದಕ್ಕೆ ಒಂದು ಸ್ಪೀಚ್ ರೆಡಿ ಮಾಡಿ ಇಟ್ಟಿರ್ತಾರೆ, ಸೊ ಅದನ್ನು ಕಳ್ಕೊಂಡಿರ್ತಾರೆ ಇವಾಗ, ಅದಕ್ಕೆ ಕಿಚ್ಚಾಡ್ತಿದ್ದಾರೆ. ರೂಮ್ಸ್ ವರ್ ಸರ್ಚ್ಡ್, ಕಂಪ್ಲೀಟ್ ರೂಮ್ಸ್ಗಳನ್ನೆಲ್ಲ ಹುಡ್ಕಾಡಿದ್ದಾರೆ. ಸರ್ವೆಂಟ್ಸ್ ಕ್ವೆಶ್ಚನ್ಡ್, ಅಲ್ಲಿದ್ದಂತಹ ಎಲ್ಲ ಸರ್ವೆಂಟ್ಸ್ಗಳನ್ನು ಏನಾಯಿತು ನನ್ನ ಪೇಪರ್ಸು ಅಂತ ಕೇಳಿದ್ದಾರೆ. ಫೈನಲಿ ಮದರ್ ಕೇಮ್ ಇನ್ ಟು ಕೀಜಿಯಾಸ್ ರೂಮ್. ಸೊ ಫೈನಲಾಗಿ ಎಲ್ಲರನ್ನೂ ಎನ್ಕ್ವೈರ್ ಮಾಡಿದ್ಮೇಲೆ ಉಳಿದಿರೋಳು ಕೀಜಿಯಾ ಹತ್ರ ಮದರ್ ಬರ್ತಾರೆ. ಕೀಜಿಯಾ, ಐ ಸಪೋಸ್ ಯು ಡಿನ್ ಸಿ ಸಮ್ ಪೇಪರ್ಸ್ ಆನ್ ಅ ಟೇಬಲ್ ಇನ್ ಆರ್ ರೂಮ್. ಕೀಜಿಯಾ, ನಮ್ಮ ರೂಮಿಗೆ ಬಂದು ಯಾವುದೂ ಪೇಪರ್ ನೋಡಿಲ್ಲ ಅಲ್ಲ, ನೀನು ತಗೊಂಡಿಲ್ಲ ಅಲ್ಲ, ಏನಾಯಿತು ಪೇಪರ್ಸ್ ಗೊತ್ತಾಯ್ತಲ್ಲ? Oh yes, she said. I tore them up for my surprise. ಹೌದು, ನಾನು ಯಾವುದೋ ಒಂದು ಸರ್ಪ್ರೈಸ್ ರೆಡಿ ಮಾಡ್ತಾ ಇದ್ನಲ್ಲ, ಅದಕ್ಕೆಲ್ಲನೂ ಹರಿದಾಕ್ಬಿಟ್ಟೆ. ವಾಟ್? ಸ್ಕ್ರೀಮ್ಡ್ ಮದರ್. ಕಮ್ ಸ್ಟ್ರೇಟ್ ಡೌನ್ ಟು ದ ಡೈನಿಂಗ್ ರೂಮ್ ದಿಸ್ ಇನ್ಸ್ಟಂಟ್. ವಾಟ್? ಏನೋ ಅವರಮ್ಮ ಕಿಚ್ತಾ ಇದ್ದಾರೆ. ಕಮ್ ಸ್ಟ್ರೇಟ್ ಡೌನ್ ಟು ದ ಡೈನಿಂಗ್ ರೂಮ್. ಸೊ ಡೈರೆಕ್ಟಾಗಿ ಡೈನಿಂಗ್ ರೂಮಿಗೆ ಬಾ, ಡೈನಿಂಗ್ ರೂಮಲ್ಲಿ ಅವರಪ್ಪ ಇದ್ದಾರೆ, ಸೊ ಅಲ್ಲಿಗೆ ಬಾ. ದಿಸ್ ಇನ್ಸ್ಟೆಂಟ್, ಸಡನ್ಲಿ. ಇನ್ಸ್ಟೆಂಟ್ ಅಂದರೆ ಸಡನ್ನಾಗಿ ಬಾ ಈಗ ಕೆಳಗಡೆ. ಆ್ಯಂಡ್ ಶಿ ವಾಸ್ ಡ್ರ್ಯಾಗ್ ಡೌನ್ ಟು ವೇರ್ ಫಾದರ್ ವಾಸ್ ಪೇಸಿಂಗ್ ಟು ಆ್ಯಂಡ್ ಫ್ರೋ. ಸೊ ಡ್ರ್ಯಾಗ್ ಡೌನ್ ಅಂದರೆ ಎಳ್ಕೊಂಡು ಬರ್ತಾರೆ ಅವರು, ಯಾಕೆಂದರೆ ಎಲ್ಲೋ ತಪ್ಪಾಗೋಗಿದೆ. ಇವಾಗ ಏನು ತಪ್ಪಾಗಿದೆ? ಪೇಪರ್ಸ್ ಕಳೆದೋಗಿದೆ. ಪೇಪರ್ಸ್ನ ಏನು ಮಾಡಿದ್ಲು? ಪೀಸ್ ಮಾಡಿ ಕುಷನ್ಗೆ ಹಾಕ್ಬಿಟ್ಲು. ಸೊ ಈಗ ಎಳ್ಕೊಂಡು ಬಂದರು, ದರ ಎಳ್ಕೊಂಡು ಬಂದು ಅಪ್ಪ ಪೇಸಿಂಗ್ ಟು ಆ್ಯಂಡ್ ಫ್ರೋ ಅಂದರೆ ಅವರು ಟೆನ್ಷನಲ್ಲಿದ್ದಾರೆ, ನನ್ನ ಪೇಪರ್ಸ್ ಏನಾಯಿತು. ಟು ಆ್ಯಂಡ್ ಫ್ರೋ ಅಂದರೆ ಈ ಕಡೆಗೂ ಆ ಕಡೆಗೂ ಓಡಾಡೋದು. ಸೊ ಓಡಾಡ್ತಿದ್ದಾರೆ. ಹ್ಯಾಂಡ್ಸ್ ಬಿಹೈಂಡ್ ಇಸ್ ಬ್ಯಾಕ್. ಸೊ ಹಿಂದ್ಗಡೆ ಕೈ ಕಟ್ಕೊಂಡು ಆ ಕಡೆಗೂ ಓಡಾಡ್ತಾ ಇದ್ದಾರೆ ಅಪ್ಪ. ಅಲ್ಲಿಗೆ ಹೇಳ್ಕೊಂಡು ಬಂದ್ಲು. ವೆಲ್ ಹಿ ಸೆಟ್ ಶಾರ್ಪ್ಲಿ. ಏನು ಅನ್ನೋ ಥರ ಅವರಪ್ಪ ಕೇಳಿದ್ರು. ಮದರ್ ಎಕ್ಸ್ಪ್ಲೇನ್ಡ್. ಅಮ್ಮ ಎಕ್ಸ್ಪ್ಲೇನ್ ಮಾಡಿದ್ರು ಏನಾಗಿದೆ ಎಲ್ಲಾನು. ಶಿ ಸ್ಟಾಪ್ಡ್ ಆ್ಯಂಡ್ ಸ್ಟೇರ್ ಅಟ್ ದ ಚೈಲ್ಡ್. ಸೊ ಅವನು ಓಡಾಡ್ತಿದ್ದವನು ನಿಲ್ಲಿಸ್ಬಿಟ್ಟು ಆ ಮಗುನ ಗುರಾಯಿಸೋಕ್ಕೆ ಸ್ಟಾರ್ಟ್ ಮಾಡ್ದ. ನೋ ಶಿ ವಿಸ್ಪರ್ಡ್. ಸೊ ಇಲ್ಲ ಅವಳು ಏನೋ ಪಾಪ
ಮೆತ್ತ ಧ್ವನಿನಲ್ಲಿ ಹೇಳಿದ್ಲು. ಮದರ್, ಗೋ ಅಪ್ ಟು ಹರ್ ರೂಮ್ ಆ್ಯಂಡ್ ಫೆಚ್ ಡೌನ್ ದ ಡ್ಯಾಮ್ಡ್ ಥಿಂಗ್. See that the child's put to bed this instant. ಅಮ್ಮ, ಅವಳ ರೂಮಿಗೆ ಹೋಗು, ಅದು ಏನೋ ಮಾಡಿದಿಲ್ಲ ಅದನ್ನು ತಗೊಂಬ, ನೋಡು ಆ ಮಗುನ ಸಡನ್ನಾಗಿ ಮಲಗಿಸ್ಬೇಕು ಈಗ, ಆ ರೀತಿ ನೋಡು ಅಂತ ಹೇಳ್ತಾನೆ. Crying too much to explain, she lay in the shadowed room watching the evening light make a sad little pattern on the floor. Crying too much to explain. ಸೊ ಎಕ್ಸ್ಪ್ಲೈನ್ ಮಾಡಬೇಕು ಅವಳು, ಏನಕ್ಕೆ ನಾನು ಮಾಡಿದೆ, ನಿನಗೋಸ್ಕರ ಮಾಡಿದೆ ಅಂತ ಹೇಳಬೇಕು. ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಳ್ತಿದ್ದಾಳೆ, ಟ್ರೈ ಮಾಡ್ತಿದ್ದಾಳೆ. ಶಿ ಲೇ ಇನ್ ದ ಶ್ಯಾಡೋಡ್ ರೂಮ್. ಸೊ ಆ ಒಂದು ನೆರಳಿರೋಂತಹ ಒಂದು ರೂಮ್ನಲ್ಲಿ ಇವಾಗ ಅವಳು ಮಲ್ಕೊಂಡಿದ್ದಾಳೆ. ವಾಚಿಂಗ್ ದ ಈವ್ನಿಂಗ್ ಲೈಟ್, ಆ ಈವ್ನಿಂಗ್ ಲೈಟ್ ಬೀಳ್ತಾ ಇದೆ. ಹೇಗೆ? ಮೇಕ್ ಅ ಸ್ಯಾಡ್ ಲಿಟಲ್ ಪ್ಯಾಟರ್ನ್ ಆನ್ ದ ಫ್ಲೋರ್. ಸೊ ಆ ರೂಮ್ ಒಳಗೆ ಸ್ವಲ್ಪನೇ ಲೈಟ್ ಬೀಳ್ತಾ ಇದೆ. ಸೊ ಅದು ಯಾವ ಥರ ಅಂದರೆ ಒಂದು ಸ್ಯಾಡ್ ಪ್ಯಾಟ್ರನ್. ಯಾಕೆಂದರೆ ಅವಳ ಮನಸ್ಸಿನಲ್ಲಿ ಇವಾಗ ಏನಿದೆ, ಅಳು ಇದೆ. ಅವ್ರ ತಂದೆ ಬೈದ್ಬಿಟ್ಟಿದ್ದಾರೆ, ಕಷ್ಟಪಟ್ಟು ಪಾಪ ಒಂದು ಗಿಫ್ಟ್ ಮಾಡಿದ್ಲು. ಸೊ ಆ ಒಂದು ಅಳುವಿನ ಒಂದು ಶ್ಯಾಡೋ ಅಲ್ಲಿರೋ ಥರ ಒಂದು ಲೈಟ್ ಬೀಳ್ತಾ ಇದೆ. ದೆನ್ ಫಾದರ್ ಕೇಮ್ ಇನ್ ಟು ದ ರೂಮ್ ವಿತ್ ಅ ರೂಲರ್ ಇನ್ ಹಿಸ್ ಹ್ಯಾಂಡ್ಸ್. ಸೊ ಅಪ್ಪ ಬಂದರು, ಕೈಯಲ್ಲಿ ಒಂದು ರೂಲರ್ ಇಟ್ಕೊಂಡು ಬಂದರು. ಐ ಆಮ್ ಗೋಯಿಂಗ್ ಟು ಬೀಟ್ ಯು ಫಾರ್ ದಿಸ್, ಹಿ ಸೆಡ್. ಸೊ ನಾನು ಈ ತಪ್ಪು ಮಾಡಿದ್ದಕ್ಕೆ ನಿನಗೆ ಹೊಡಿತೀನಿ ಅಂದ್ಕೊಂಡು ಬಂದರು. ಓ ನೋ ನೋ, ಶಿ ಸ್ಕ್ರೀಮ್ಡ್, ಹೈಡಿಂಗ್ ಅಂಡರ್ ದ ಬೆಡ್ ಕ್ಲೋತ್ಸ್. ಸೊ ಬೆಡ್ ಮೇಲೆ ಮಲಗಿದ್ದಾಳೆ, ಬೆಡ್ ಕ್ಲೋತ್ಸ್ ಒಳಗಡೆ ಹಿಂಗೆ ಬಚ್ಚಿಟ್ಕೊಂಡು ಇಲ್ಲ ಇಲ್ಲ ಬೇಡ ಅಂತ ಕೇಳ್ಕೊತಿದ್ದಾಳೆ. ಹಿ ಪುಲ್ಡ್ ದೆಮ್ ಅಸೈಡ್. ಸೊ ಅವಳು ಏನೇನೋ ಮುಚ್ಕೊಂಡಿದ್ಲು ಅದನ್ನು ಇವನು ಕಿತ್ತಾಕ್ಬಿಟ್ಟ. ಸಿಟ್ ಅಪ್, ಹಿ ಆರ್ಡರ್ಡ್. ಸೊ ಮೇಲೆ ಕೂತ್ಕೋ ಆರ್ಡರ್ ಮಾಡಿದ್ರು. ಆ್ಯಂಡ್ ಹೋಲ್ಡ್ ಔಟ್ ಯುವರ್ ಹ್ಯಾಂಡ್ಸ್, ಮುಂದೆ ಕೈ ಚಾಚು. ಯು ಮಸ್ಟ್ ಬಿ ಟಾಟ್ ಒನ್ಸ್ ಆ್ಯಂಡ್ ಫಾರ್ ಆಲ್ ನಾಟ್ ಟು ಟಚ್ ವಾಟ್ ಡಸ್ ನಾಟ್ ಬಿಲಾಂಗ್ ಟು ಯು. ನಿಂದು ಯಾವ್ದು ಅಲ್ವೋ ಅದನ್ನು ನೀನು ಟಚ್ ಮಾಡಬಾರ್ದು. ಆ ರೀತಿ ಒಂದು ಪಟ ಕಲಿಸ್ತೀನಿ, ಕೈ ಮುಂದಕ್ಕೆ ನೀಡು ಬೈತಾನೆ. ಡೌನ್ ಕೇಮ್ ದ ರೂಲರ್ ಆನ್ ಹರ್ ಲಿಟಲ್ ಪಿಂಕ್ ಪಾಮ್ಸ್. ಸೊ ಅವಳದು ಚಿಕ್ಕ ಕೈ ಪಿಂಕಾಗಿತ್ತು, ಯಾಕೆಂದರೆ ಚಿಕ್ಕ ಪುಟ್ಟು ಹುಡುಗಿ ಅಲ್ಲ, ಅವಳ ಕೈ ಪಿಂಕಾಗಿತ್ತು. ಅದ್ರ ಮೇಲ್ಗಡೆ ಡೌನ್ ಕೇಮ್ ದ ರೂಲರ್ ಅಂದರೆ ಹಿಂಗೆ ಹೊಡಿತಾನೆ ಅವನು, ಏಟು ಬೀಳುತ್ತೆ ಅವಳಿಗೆ. Hours later, when grandmother had wrapped her in a shawl and rocked her in the rocking chair, the child clung to her soft body. ಸ್ವಲ್ಪ ಕೆಲವು ಗಂಟೆಗಳಾದಮೇಲೆ ಗ್ರ್ಯಾಂಡ್ ಮದರ್ ಹ್ಯಾಡ್ ರ್ಯಾಪ್ಡ್ ಹರ್ ಇನ್ ಅ ಶಾಲ್. ಸೊ ಒಂದು ಶಾಲನ್ನು ಹುಡುಗಿಗೆ ಹೊದಿಸ್ತಾರೆ. ಆ್ಯಂಡ್ ರಾಕ್ಡ್ ಹರ್ ಇನ್ ಅ ರಾಕಿಂಗ್ ಚೇರ್. ಸೊ ರಾಕಿಂಗ್ ಚೇರ್ ಅಂದರೆ ಹೀಗೆ ಮೂವ್ ಆಗ್ತಾ ಇರುತ್ತೆ, ಹಿಂದೆ ಮುಂದೆ ಮೂವ್ ಆಗುತ್ತಲ್ಲ, ಆ ಚೇರ್ನಲ್ಲಿ ಕೂರಿಸ್ತಾರೆ ಅವಳನ್ನ. ಸೊ ಅಲ್ಲಿ ಆ ಹುಡುಗಿ ಏನು ಮಾಡುತ್ತೆ, ಕ್ಲಂಗ್ ಟು ಹರ್ ಸಾಫ್ಟ್ ಬಾಡಿ. ಅಂದರೆ ಏನಾದರೂ ಆದಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಬಾಡಿಗೆ ಹಿಂಗೆ ತಬ್ಕೊಂಡು ಪಾಪ ಜೋತ್ಕೊಂಡವಳು ಇರ್ತಾಳೆ. ವಾಟ್ ಡಿಡ್ ಗಾಡ್ ಮೇಕ್ ಫಾದರ್ಸ್ ಫಾರ್, ಶಿ ಸಾಬ್ಡ್. ಸೊ ಅಪ್ಪನ ಯಾಕೆ ಮಾಡಿತು ದೇವರು, ಅವಳು ಸಾಬ್ಡ್ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಿಯರ್ ಇಸ್ ಅ ಕ್ಲೀನ್ ಹ್ಯಾಂಕಿ ಡಾರ್ಲಿಂಗ್. ಹ್ಯಾಂಕಿ ಮೀನ್ಸ್ ಕರ್ಚೀಫ್. ಸೊ ಇಲ್ಲಿ ಕ್ಲೀನ್ ಹ್ಯಾಂಕಿ ಇದೆ, ತಗೊಂಬ. ಬ್ಲೋ ಯೋರ್ ನೋಸ್. ಸೊ ಅವಳು ಹತ್ತಿದ್ದಾಳೆ, ಸೊ ಹಾಗಾಗಿ ಮೂಗನ್ನ ಕ್ಲೀನ್ ಮಾಡ್ಕೋ. ಬ್ಲೋ ಯೋರ್ ನೋಸ್ ಅಂದರೆ ಮೂಗನ್ನ ಕ್ಲೀನ್ ಮಾಡ್ಕೋ. ಗೋ ಟು ಸ್ಲೀಪ್ ಪ್ಯಾಟ್. ಸೊ ಮುದ್ದು ಹುಡುಗಿ ಅಲ್ವಾ, ಹೋಗಿ ಮಲ್ಕೋ. ಯುಲ್ ಫರ್ಗೆಟ್ ಆಲ್ ಅಬೌಟ್ ಇಟ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಮರ್ತೋಗಿರುತ್ತೆ, ಹೋಗು ಮಲ್ಕೋಗು. ಐ ಟ್ರೈ ಟು ಎಕ್ಸ್ಪ್ಲೈನ್ ಟು ಫಾದರ್ ಬಟ್ ಹಿ ವಾಸ್ ಟೂ ಅಪ್ಸೆಟ್ ಟು ಲಿಸನ್ ಟು ನೈಟ್. ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅಪ್ಪ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ರು, ಕೇಳಿಸ್ಕೊಳ್ಳೋಕ್ಕೆ ಪ್ರಯತ್ನನೇ ಪಡಲಿಲ್ಲ. ಬಟ್ ದ ಚೈಲ್ಡ್ ನೆವರ್ ಫರ್ಗಾಟ್. ಮಗುಗೆ ಮರ್ತು ಹೋಗಲಿಲ್ಲ ಅದು. ನೆಕ್ಸ್ಟ್ ಟೈಮ್ ಶಿ ಸಾ ಹಿಮ್ ಶಿ ಕ್ವಿಕ್ಲಿ ಪುಟ್ ಬೋತ್ ಹ್ಯಾಂಡ್ಸ್ ಬಿಹೈಂಡ್ ಹರ್ ಬ್ಯಾಕ್ ಆ್ಯಂಡ್ ದ ರೆಡ್ ಕಲರ್ ಫ್ಲಿವ್ ಇನ್ ಟು ಹರ್ ಚೀಕ್ಸ್. ಪ್ರತಿ ಸಾರಿ ಅಪ್ಪನ ನೋಡಿದಾಗ ಏನಾಗ್ತಿತ್ತು ಅವಳಿಗೆ, ಸೊ ಕೈನ ಹಿಂದಕ್ಕೆ ಹಿಂಗೆ ಕಟ್ಕೊಂಡ್ಬಿಡ್ತಿದ್ಲು. ಯಾಕೆ, ಹೊಡೆದ್ಬಿಟ್ರೆ. ಸೊ ಆ ಭಯ ಇನ್ನೂ ಇತ್ತು, ಪಾಪ ಹಿಂದ್ಗಡೆ ಹೀಗೆ ಇಟ್ಕೊಂಡ್ಬಿಡ್ತಾ ಇದ್ಲು. ಮತ್ತು ರೆಡ್ ಕಲರ್ ಫ್ಲಿವ್ ಇನ್ ಟು ಹರ್ ಚೀಕ್ಸ್ ಅಂದರೆ ಸಡನ್ನಾಗಿ ರೆಡ್ ಕಲರ್ ಬಂದ್ಬಿಡ್ತಾಯಿತ್ತು. ಆ ಭಯದಲ್ಲ, ನರ್ವಸ್ನೆಸ್ ಅಲ್ಲ, ಆ ಕೆಂಪಾಗ್ಬಿಡ್ತಾಯಿತ್ತು ಅವಳಿಗೆನೆ. ದ ಮ್ಯಾಕ್ಡೊನಾಲ್ಡ್ಸ್ ಲಿವ್ಡ್ ನೆಕ್ಸ್ಟ್ ಡೋರ್. ಸೊ ಮ್ಯಾಕ್ಡೊನಾಲ್ಡ್ಸ್ ಅನ್ನೋರು ಪಕ್ಕದಲ್ಲಿ, ಅವರ ಪಕ್ಕದ ಮನೆಯವರಾಗಿದ್ದರು. ದೇ ಹ್ಯಾಡ್ 5 ಚಿಲ್ಡ್ರನ್. ಸೊ ಅವ್ರಿಗೆ 5 ಮಕ್ಕಳಿದ್ರು. ಲುಕಿಂಗ್ ಥ್ರೂ ಅ ಗ್ಯಾಪ್ ಇನ್ ದ ಫೆನ್ಸ್ ದ ಲಿಟಲ್ ಗರ್ಲ್ ಸಾ ದೆಮ್ ಪ್ಲೇಯಿಂಗ್ ಟ್ಯಾಗ್ ಇನ್ ದ ಈವ್ನಿಂಗ್. ಸೊ ಒಬ್ರಿಗೊಬ್ರು ಕ್ಯಾಚ್ ಹಿಡಿಯುವಂತಹ ಒಂದು ಆಟ, ಆ ಆಟನ ಟ್ಯಾಗ್ ಅಂತ ಹೇಳ್ತೀವಿ. ಆ ಒಂದು ಆಟನ ಅವ್ರೇನು ಮಾಡ್ತಾಯಿದ್ರು, ಆಟ ಆಡ್ತಾಯಿದ್ರು. ಲುಕಿಂಗ್ ಥ್ರೂ ಅ ಗ್ಯಾಪ್ ಇನ್ ದ ಫೆನ್ಸ್. ಸೊ ಫೆನ್ಸ್ ಅಂದರೆ ಬೇಲಿ, ಆ ಬೇಲಿನಲ್ಲಿ ಒಂದು ಗ್ಯಾಪ್ ಇತ್ತು. ಆ ಗ್ಯಾಪ್ ಮೂಲಕ ಅವಳಿಗೆ ಕಾಣಿಸ್ತಾ ಇತ್ತು. ಲಿಟಲ್ ಗರ್ಲ್ ಸಾ ದೆಮ್ ಪ್ಲೇಯಿಂಗ್.
ಸೊ ಅವರನ್ನು ನೋಡ್ತಾ ಇದ್ಲು. ಅವರೆಲ್ಲ ಆಟ ಆಡ್ತಾಯಿದ್ರು. ಯಾವ ಆಟ? ಟ್ಯಾಗನ್ನು ಆಟ ಆಡ್ತಾಯಿದ್ರು. ದ ಫಾದರ್ ವಿತ್ ದ ಬೇಬಿ, ಮಾವ್ ಆನ್ ಹಿಸ್ ಶೋಲ್ಡರ್ಸ್. ಅಪ್ಪ ಆಟ ಆಡ್ತಾಯಿದ್ರು ಮಕ್ಕಳ ಜೊತೆ. ಮಾವ್ ಅನ್ನೋ ಒಂದು ಮಗು ಆನ್ ಶೋಲ್ಡರ್ಸ್ ಮೇಲೆ ಕೂತ್ಕೊಂಡಿತ್ತು. 2 little girls hanging on to his coat pockets ran around and around flower beds. ಸೊ ಕೋಟ್ ಪಾಕೆಟ್ಸ್ ಹತ್ರ ನೇತಾಡ್ತಾ ಇರುವಂತಹ ಇಬ್ಬರು ಮಕ್ಕಳು, ಅಂದರೆ ಜೋತಾಡ್ತಿದ್ದಾವೆ ಹಿಡ್ಕೊಂಡು, ಆ ಮಕ್ಕಳುಗಳು ಸುತ್ತ ಫ್ಲವರ್ ಬೆಡ್ ಸುತ್ತ ಓಡಾಡ್ತಾ ಇದ್ದಾರೆ. ಶೇಕಿಂಗ್ ವಿತ್ ಲಾಫ್ಟರ್. ಸೊ ಅವರೆಲ್ಲ ನಗ್ತಾ ಇದ್ದಾರೆ. Once she saw the boys turn the hose on him and he tried to catch them laughing all the time. ಅವಳು ಏನಪ್ಪ ನೋಡ್ತಿದ್ಲು ಅಂತ ಹೇಳಿದ್ರೆ, ಶಿ ಸಾ ದ ಬಾಯ್ಸ್ ಟರ್ನ್ ದ ಹೋಸ್ ಆನ್ ಹೆಮ್. ಸೊ ಆ ಬಾಯ್ಸ್ ಎಲ್ಲ ಒಂದು ಉದ್ದದ ಒಂದು ರಬ್ಬರ್ ಟ್ಯೂಬ್, ಅದರಿಂದ ನೀರು ಹೋಗ್ತಾ ಇರತ್ತೆ. ಸೊ ಅದನ್ನು ಅವ್ರ ಅಪ್ಪನ ಕಡೆ ತಿರುಗಿಸಿ ಅವರು ನಗ್ತಾ ಇರುವಂಥದ್ದನ್ನು, ಆಟ ಆಡ್ತಾ ಇರುವಂಥದ್ದನ್ನು ನೋಡ್ತಾಳೆ. ಆ್ಯಂಡ್ ಹಿ ಟ್ರೈ ಟು ಕ್ಯಾಚ್ ದೆಮ್ ಲಾಫಿಂಗ್ ಆಲ್ ದ ಟೈಮ್. ಸೊ ಅವರು ಯಾವಾಗ ನೀರನ್ನ ಹಾರಿಸ್ತಿರ್ತಾರೆ, ಅವನು ತಂದೆ ಅವರನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅವರೆಲ್ಲ ನಗ್ತಾ ಖುಷಿಯಾಗಿ ಆಟ ಆಡ್ತಿರ್ತಾರೆ. ಅದನ್ನು ಅವಳು ನೋಡ್ತಾಳೆ. ದೆನ್ ಇಟ್ ವಾಸ್ ಶಿ ಡಿಸೈಡೆಡ್ ದೇರ್ ವರ್ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಫಾದರ್ಸ್. ಸೊ ಅಲ್ಲೇ ಡಿಸೈಡ್ ಮಾಡ್ತಾಳೆ, ಬೇರೆ ಬೇರೆ ರೀತಿಯ ತಂದೆ ತಾಯಿ ಇರ್ತಾರೆ ಅಂತ, ತಂದೆ ಅಂದರು ಇರ್ತಾರೆ ಅಂತ. ಸಡನ್ಲಿ ಒನ್ ಡೇ ಮದರ್ ಬಿಕೇಮ್ ಇಲ್ ಆ್ಯಂಡ್ ಶಿ ಆ್ಯಂಡ್ ಗ್ರ್ಯಾಂಡ್ ಮದರ್ ವೆಂಟ್ ಟು ಹಾಸ್ಪಿಟಲ್. ಸೊ ಒಂದಿನ ಸಡನ್ನಾಗಿ ಅಮ್ಮಂಗೆ ಹುಷಾರು ತಪ್ಪುತ್ತೆ. ಅಜ್ಜಿ ಮತ್ತು ಅಮ್ಮ ಹಾಸ್ಪಿಟಲ್ಗೆ ಹೋಗ್ತಾರೆ. ದ ಲಿಟಲ್ ಗರ್ಲ್ ವಾಸ್ ಲೆಫ್ಟ್ ಅಲೋನ್ ಇನ್ ದ ಹೌಸ್ ವಿತ್ ಆಲಿಸ್ ದ ಕುಕ್. ಅಲ್ಲಿ ಅಡುಗೆ ಮಾಡೋರು ಇರ್ತಾರೆ, ಅವ್ರ ಹೆಸರು ಆಲಿಸ್ ಅಂತ. ಅಲ್ಲಿ ಇವಳೊಬ್ಬಳೇ ಇರ್ತಾಳೆ, ಪುಟ್ಟ ಹುಡುಗಿ ಒಬ್ಬಳನ್ನೇ ಬಿಟ್ಬಿಟ್ಟು ಅವ್ರು ಹೋಗ್ತಾರೆ. ದಟ್ ವಾಸ್ ಆಲ್ ರೈಟ್ ಇನ್ ದ ಡೇ ಟೈಮ್. ಡೇ ಟೈಮಲ್ಲಿ ಪರವಾಗಿಲ್ಲ, ಬಿಟ್ಟು ಹೋದ್ರೂ. ಬಟ್ ವೈಲ್ ಆಲಿಸ್ ವಾಸ್ ಪುಟಿಂಗ್ ಹರ್ ಟು ಬ್ಯಾಡ್ ಶಿ ಗ್ರೀವ್ ಸಡನ್ಲಿ ಅಫ್ರೇಡ್. ಸೊ ಅವಳನ್ನು ಮಲಗಿಸ್ಬೇಕಾದ್ರೆ ಇದಕ್ಕಿದ್ದಂಗೆ ಅವಳು ತುಂಬ ಹೆದರ್ಕೊತಾಳೆ. ವಾಟ್ ವಿಲ್ ಐ ಡೂ ಇಫ್ ಐ ಹ್ಯಾವ್ ಅ ನೈಟ್ ಮೇರ್? ನಂಗೆ ಕೆಟ್ಟ ಕನಸು ಬಿದ್ದರೆ ನಾನು ಏನು ಮಾಡಲಿ? ಶಿ ಆಸ್ಟ್. ಆ ಪುಟ್ಟ ಹುಡುಗಿ ಕೇಳ್ತಾಳೆ ಅದನ್ನು. ಐ ಆಫನ್ ಹ್ಯಾವ್ ನೈಟ್ ಮೇರ್ಸ್ ಆ್ಯಂಡ್ ದೆನ್ ಗ್ರ್ಯಾನಿ ಟೇಕ್ಸ್ ಮೀ ಇನ್ ಟು ಹರ್ ಬೆಡ್. ಐ ಕಾಂಟ್ ಸ್ಟೇ ಇನ್ ದ ಡಾರ್ಕ್, ಇಟ್ ಆಲ್ ಗೆಟ್ಸ್ ವೆಸ್ಪರಿ. ನನಗೆ ಯಾವಾಗಲೂ ಕೆಟ್ಟ ಕನಸು ಬಿದ್ದಾಗ ಅಜ್ಜಿ ಅವ್ರ ರೂಮಿಗೆ ಕರ್ಕೊಂಡೋಗಿ ನನ್ನನ್ನು ಮಲಗಿಸ್ಕೊಳ್ತಾರೆ. ನಂಗೆ ಕೆಟ್ಟ ಕನಸು ಬೀಳ್ತಾ ಇರುತ್ತೆ. ಹಾಗಾದರೆ ನಾನು ಏನು ಮಾಡಲಿ? ನಾನು ಇಲ್ಲಿ ಇರೋಕ್ಕಾಗಲ್ಲ, ಏನೋ ಒಂಥರ ನನಗೆ ಸೌಂಡ್ಸ್ ಕೇಳಿಸುತ್ತೆ. ಯು ಜಸ್ಟ್ ಗೋ ಟು ಸ್ಲೀಪ್ ಚೈಲ್ಡ್, ಸೆಡ್ ಆಲಿಸ್, ಪುಲ್ಲಿಂಗ್ ಆಫ್ ಹರ್ ಸಾಕ್ಸ್, ಆ್ಯಂಡ್ ಡೋಂಟ್ ಯು ಸ್ಕ್ರೀಮ್ ಆ್ಯಂಡ್ ವೇಕ್ ಯುವರ್ ಪಾಪ. ಸೊ ಆಲಿಸ್ ಹೇಳ್ತಾಳೆ, ನೀನು ಹೋಗಿ ಮಲ್ಕೋಪುಟ. ಅವಳ ಪುಲ್ಲಿಂಗ್ ಆಫ್ ಹರ್ ಸಾಕ್ಸ್ನ ಬಿಚ್ತಾ ಹೇಳ್ತಾಳೆ, ಕಿರ್ಚಬೇಡ, ಅಪ್ಪ ಮಲಗಿದ್ದಾರೆ, ಏಳಿಸ್ಬೇಡ. ಬಟ್ ದ ಸೇಮ್ ಓಲ್ಡ್ ನೈಟ್ ಮೇರ್ ಕೇಮ್. ದ ಬುಚರ್ ವಿತ್ ಅ ನೈಫ್ ಆ್ಯಂಡ್ ಅ ರೋಪ್, ಹೂ ಕೇಮ್ ನಿಯರರ್ ಆ್ಯಂಡ್ ನಿಯರ್, ಸ್ಮೈಲಿಂಗ್ ದಟ್ ಡ್ರೆಡ್ಫುಲ್ ಸ್ಮೈಲ್, ವೈಲ್ ಶಿ ಕುಡ್ ನಾಟ್ ಮೂವ್, ಕುಡ್ ಓನ್ಲಿ ಸ್ಟ್ಯಾಂಡ್ ಸ್ಟಿಲ್, crying out, "Grandma! Grandma!" She woke, shivering to see father beside her bed, a candle in his hand. ಮತ್ತೆ ಅವಳಿಗೆ ಅದೇ ಕೆಟ್ಟ ಕನಸು ಬೀಳುತ್ತೆ. ಅಂದರೆ ಅವಳಿಗೆ ಪದೇ ಪದೇ ಕೆಟ್ಟ ಕನಸು ಬೀಳ್ತಾ ಇದೆ. ಸೊ ಈಗಲೂ ಮತ್ತೆ ಒಂದು ಕೆಟ್ಟ ಕನಸು ಬಿತ್ತು. ಏನಪ್ಪ ಅದು? ದ ಬುಚ್ಚರ್ ವಿತ್ ಅ ನೈಫ್ ಆ್ಯಂಡ್ ಅ ರೋಪ್. ಸೊ ಬುಚ್ಚರ್ ಅಂದರೆ ಮಾಂಸ ಕತ್ತರಿಸೋನು. ಅವನ ಹತ್ರ ಒಂದು ನೈಫ್ ಇತ್ತು, ಅಂದರೆ ಚಾಕು ಇತ್ತು, ಮತ್ತು ಒಂದು ಹಗ್ಗ, ರೋಪ್ ಅಂದರೆ ಹಗ್ಗ ಇಟ್ಕೊಂಡಿದ್ದಾನೆ. ಹು ಕೇಮ್ ನಿಯರರ್ ಆ್ಯಂಡ್ ನಿಯರ್. ಸೊ ಹತ್ತಿರಕ್ಕೆ ಬರ್ತಾ ಇದ್ದಾನೆ. ಸ್ಮೈಲಿಂಗ್ ದ ಡ್ರೆಡ್ಫುಲ್ ಸ್ಮೈಲ್, ಆ ಭಯಾನಕ ಒಂದು ನಗುನ ಬೀರ್ತಾ ಅವನು ಬರ್ತಾ ಇದ್ದಾನೆ ಹತ್ತಿರಕ್ಕೆ. ವೈಲ್ ಶಿ ಕುಡ್ ನಾಟ್ ಮೂವ್, ಕುಡ್ ಓನ್ಲಿ ಸ್ಟ್ಯಾಂಡ್ ಸ್ಟಿಲ್. ಆದರೆ ಅವಳು ಅಲ್ಲಾಡೋಕ್ಕಾಗ್ತಿದ್ದ ನಿಂತ್ಕೊಂಡಿದ್ದಾಳೆ. ಸೊ ಅಲ್ಲಾಡೋಕ್ಕಾಗ್ತಿದ್ದ ಒಂದೇ ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿಗೆ ಅವ್ನು ಬರ್ತಾ ಇದ್ದಾನೆ. ಸೊ ಅವಳು ಜೋರಾಗಿ ಕಿರ್ಚ್ಕೊಂಡ್ಳು, ಗ್ರ್ಯಾಂಡ್ ಮಾ. ಶಿ ವೋಕ್ ಶಿವರಿಂಗ್ ಟು ಸಿ ಫಾದರ್ ಬಿಸೈಡ್ ಹರ್ ಬೆಡ್. ಸೊ ಆ ಥರ ಕಿರ್ಚ್ಕೋತಾ ನಿಜವಾಗ್ಲೂ ಎಚ್ಚರ ಆಗ್ತಾಳೆ. ಆವಾಗ ಅವರಪ್ಪ ಪಕ್ಕದಲ್ಲಿ ನಿಂತಿರ್ತಾರೆ. ಆ ಕ್ಯಾಂಡಲ್ ಇನ್ ಹಿಸ್ ಹ್ಯಾಂಡ್. ಸೊ ಅವನ ಕೈಯಲ್ಲಿ ಒಂದು ಕ್ಯಾಂಡಲ್ ಇರುತ್ತೆ. ಓ ಆ ಬುಚ್ಚರ್, ಆ ನೈಫ್, ಐ ವಾಂಟ್ ಗ್ರ್ಯಾನಿ. ಆ ಬುಚ್ಚರು, ಆ ನೈಫು, ನನಗೆ ಅಜ್ಜಿ ಬೇಕು. ಹಿ ಬ್ಲೂ ಔಟ್ ದ ಕ್ಯಾಂಡಲ್, ಬೆಂಡ್ ಡೌನ್ ಆ್ಯಂಡ್ ಕಾಟ್ ಅಪ್ ದ ಚೈಲ್ಡ್ ಇನ್ ಹಿಸ್ ಆರ್ಮ್ಸ್. ಸೊ ಅವನು ಇಟ್ಕೊಂಡಿರ್ತಾನಲ್ವ ಕ್ಯಾಂಡಲ್, ಅದನ್ನು ಅವನು ಆರಿಸ್ತಾನೆ ಮತ್ತು ಕೆಳಗಡೆ ಬೆಂಡಾಗಿ ಆ ಮಗುನ ತನ್ನ ಆರ್ಮ್ಸ್ ಮೇಲೆ ಮಲಗಿಸ್ಕೊಳ್ತಾನೆ. ಕ್ಯಾರಿಂಗ್ ಹರ್ ಅಲಾಂಗ್ ದ ಪ್ಯಾಸೇಜ್ ಟು ದ ಬಿಗ್ ಬೆಡ್ರೂಮ್. ಸೊ ಆ ಮಲಗಿಸ್ಕೊಂಡು ಏನು ಮಾಡ್ತಾನೆ, ಅವಳನ್ನು ಬಿಗ್ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಆ ನ್ಯೂಸ್ ಪೇಪರ್ ವಾಸ್ ಆನ್ ದ ಬೆಡ್. ಹಿ ಪುಟ್ ಅವೇ ದ ಪೇಪರ್. ಸೊ ಬೆಡ್ ಮೇಲೆ ನ್ಯೂಸ್ ಪೇಪರ್ ಇರುತ್ತೆ. ಇಟ್ ವಾಸ್ ಆನ್ ದ ಬೆಡ್. ಹಿ ಪುಟ್ ಅವೇ ದ ಪೇಪರ್. ಸೊ ಪೇಪರ್ನ ಪಕ್ಕಕ್ಕೆ ತೆಗೆದಿಡ್ತಾನೆ. ದೆನ್ ಕೇರ್ಫುಲಿ ಟಕ್ಡ್ ಅಪ್ ದ ಚೈಲ್ಡ್. ಸೊ ಅಲ್ಲಿ ಒಳಗಡೆ ಕೇರ್ಫುಲ್ಲಾಗಿ ಅವಳನ್ನು ಮಲಗಿಸ್ತಾನೆ. ಹಿ ಲೇ ಡೌನ್ ಬಿಸೈಡ್ ಹರ್.
ಅವಳನ್ನು ಮಲಗಿಸಿ ಪಕ್ಕದಲ್ಲಿ ಅವನು ಮಲ್ಕೊಳ್ತಾನೆ. ಬಿಸೈಡ್ ಅಂದರೆ ಪಕ್ಕ, ಲೇ ಡೌನ್ ಅಂದರೆ ಮಲ್ಗೋದು. ಅವಳ ಪಕ್ಕದಲ್ಲಿ ಅವನು ಮಲ್ಕೊಳ್ತಾನೆ. ಹಾಫ್ ಅ ಸ್ಲೀಪ್ ಸ್ಟಿಲ್. ಸೊ ಇನ್ನು ಪೂರ್ತಿ ನಿದ್ದೆ ಬಂದಿರಲ್ಲ, ಅರ್ಧ ನಿದ್ದೆನಲ್ಲಿ. ಸ್ಟಿಲ್ ವಿತ್ ದ ಬುಚರ್ ಸ್ಮೈಲ್ ಆಲ್ ಅಬೌಟ್ ಹರ್ ಇಟ್ ಸೀಮ್ಡ್. ಶಿ ಕ್ರೆಪ್ಟ್ ಕ್ಲೋಸ್ ಟು ಹಿಮ್. ಸೊ ಮತ್ತೆ ಇನ್ನು ಅವಳಿಗೆ ಅರ್ಧ ನಿದ್ದೆನಲ್ಲೂ ಆ ಬುಚರ್ ಬಂದಂಗೆ ಕಾಣಿಸ್ತಾ ಇದೆ. ಸೊ ಅವಳೇನು ಮಾಡ್ತಾಳೆ, ಅವನ ಹತ್ತಿರ ಬಂದು ಈ ಥರ ಮಲ್ಕೊತಾಳೆ. ಸ್ನಗಲ್ಡ್ ಹರ್ ಹೆಡ್ ಅಂಡರ್ ಈಸ್ ಆರ್ಮ್. ಸೊ ಅವನ ಆರ್ಮ್ ಕೆಳಗಡೆ ಅವಳ ತಲೆನ ಹೀಗೆ ಹಾಕ್ಕೊಂಡು ಮಲ್ಕೊಳ್ತಾಳೆ. ಹೆಲ್ಡ್ ಟೈಟ್ಲಿ ಟು ಹಿಸ್ ಶರ್ಟ್. ಸೊ ಅವಳ ಶರ್ಟ್ನ ಟೈಟಾಗಿ ಹಿಡ್ಕೊತಾಳೆ. ದೆನ್ ದ ಡಾರ್ಕ್ ಡಿಡ್ ನಾಟ್ ಮ್ಯಾಟರ್, ಶಿ ಲೇ ಸ್ಟಿಲ್. ಆ ಥರ ಮಲ್ಕೊಂಡ ತಕ್ಷಣ ಅವಳಿಗೆ ಆ ಡಾರ್ಕ್ನೆಸ್ ಮ್ಯಾಟರೇ ಆಗಲ್ಲ. ಸೊ ಆರಾಮಾಗಿ ಮಲ್ಕೋತಾಳೆ. ಹಿಯರ್ ರಬ್ ಯೋರ್ ಫೀಟ್ ಅಗೇನ್ಸ್ಟ್ ಮೈ ಲೆಗ್ಸ್ ಆ್ಯಂಡ್ ಗೆಟ್ ದೆಮ್ ವಾರ್ಮ್ ಸೆಟ್ ಫಾದರ್. ಅಪ್ಪ ಹೇಳ್ತಾರೆ, ನಿನ್ನ ಕಾಲನ್ನು ನನ್ನ ಕಾಲಿಗೆ ಉಜ್ಜು, ಆವಾಗ ಅದು ಸ್ವಲ್ಪ ವಾರ್ಮ್ ಆಗುತ್ತೆ, ಕೋಲ್ಡ್ ಹೋಗುತ್ತೆ ನಿನಗೆ. ಟಯರ್ಡ್ ಔಟ್ ಹಿ ಸ್ಲೆಪ್ಟ್ ಬಿಫೋರ್ ದ ಲಿಟಲ್ ಗರ್ಲ್. ಅವನಿಗೂ ತುಂಬ ಸುಸ್ತಾಗಿರುತ್ತೆ, ಕೆಲಸ ಮಾಡಿ ಬಂದಿರ್ತಾರಲ್ವ. ಸೊ ಮಗುಗಿಂತ ಮುಂಚೆ ಅವನೇ ಮಲ್ಕೊಳ್ತಾನೆ. ಅ ಫನ್ನಿ ಫೀಲಿಂಗ್ ಕೇಮ್ ಓವರ್ ಹರ್. ಸೊ ಏನೋ ಒಂದು ನಗು ಒಳಗೆ ಬರುತ್ತೆ, ಅವಾಗ ಫನ್ನಿ ಫೀಲಿಂಗ್ ಬರುತ್ತೆ, ತಮಾಷೆಯಾಗಿರುವಂತಹ ಒಂದು ಫೀಲಿಂಗ್. ಪುವರ್ ಫಾದರ್, ನಾಟ್ ಸೋ ಬಿಗ್ ಆಫ್ಟರ್ ಆಲ್ ಆ್ಯಂಡ್ ವಿತ್ ನೋ ಒನ್ ಟು ಲುಕ್ ಆಫ್ಟರ್ ಹಿಮ್. ಸೊ ಅವಾಗ ಅಳ್ತಿದ್ದಾಳೆ ಅವಳು, ಪುವರ್ ಫಾದರ್. ಇಲ್ಲಿವರೆಗೂ ಅವಳು ಪುವರ್ ಫಾದರ್ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಇವಾಗ ಅಂತಿದ್ದಾಳೆ, ಪಾಪ ಅಪ್ಪ, ಅಷ್ಟೊಂದು ದೊಡ್ಡದಾಗೇನಿಲ್ಲ, ಅದೇ ಜೈಂಟ್ ಅಂತ ಅಂದ್ಕೊಂಡಿದ್ಲು, ನೆನಪಿದೆಯಾ? ಸೊ ಈಗ ಅಂತಿದ್ದಾಳೆ, ಅಷ್ಟೊಂದು ದೊಡ್ಡದಾಗೇನಿಲ್ಲ. ಆಫ್ಟರ್ ಆಲ್ ವಿತ್ ನೋ ಒನ್ ಟು ಲುಕ್ ಆಫ್ಟರ್ ಹಿಮ್. ಸೊ ಅವನನ್ನು ಪಾಪ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಹಿ ವಾಸ್ ಹಾರ್ಡರ್ ದ್ಯಾನ್ ಗ್ರ್ಯಾಂಡ್ ಮದರ್ ಬಟ್ ಇಟ್ ವಾಸ್ ಅ ನೈಸ್ ಹಾರ್ಡ್ನೆಸ್. ಹೌದು, ನಮ್ಮ ಅಜ್ಜಿಗಿಂತನೂ ಹಾರ್ಡ್ ಅವರು, ಆದರೆ ಆ ಹಾರ್ಡ್ನೆಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಎವ್ರಿ ಡೇ ಹಿ ಹ್ಯಾಡ್ ಟು ವರ್ಕ್ ಆ್ಯಂಡ್ ವಾಸ್ ಟೂ ಟಯರ್ಡ್ ಟು ಬಿ ಅ ಮಿಸ್ಟರ್ ಮ್ಯಾಕ್ಡೊನಾಲ್ಡ್. ಸೊ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಪ್ಪ, ಮ್ಯಾಕ್ಡೊನಾಲ್ಡ್ ಥರ ಇರೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಕಷ್ಟಪಡ್ತಿದ್ದಾರೆ. ಶಿ ಹ್ಯಾಡ್ ಟೋನ್ ಅಪ್ ಆಲ್ ಹಿಸ್ ಬ್ಯೂಟಿಫುಲ್ ರೈಟಿಂಗ್. ಸೊ ಅವಳೆಲ್ಲ ಪಾಪ ಅವ್ರು ಬರೆದಿಟ್ಟಿದ್ದನ್ನೆಲ್ಲ ಹರಿದಾಕ್ಬಿಟ್ಟಿದ್ಲು. ಶಿ ಸ್ಟಿಡ್ ಸಡನ್ಲಿ ಆ್ಯಂಡ್ ಸೈಡ್. ನಾನೆಲ್ಲ ಹರಿದಾಕ್ಬಿಟ್ಟಿದ್ದೆ, ಅದಕ್ಕೆ ಪಾಪ. ಸೊ ಸಡನ್ನಾಗಿ ಅವಳು ಅಲ್ಲಾಡ್ತಾಳೆ, ಮತ್ತು ಉಫ್ ಅಂತ ಉಸಿರು ಬಿಡ್ತಾಳೆ. ಅಂದರೆ ಅವಳು ಮಾಡಿದ ತಪ್ಪು ಅವಳಿಗೆ ಅರ್ಥ ಆಗುತ್ತೆ, ಅಪ್ಪ ಯಾಕೆ ಹೊಡೆದ್ರು ಅಂತ ಅರ್ಥ ಆಗುತ್ತೆ, ಅಪ್ಪ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ, ಟಯರ್ಡ್ ಆಗಿರ್ತಾರಲ್ವ ಅದಕ್ಕೆ ಹಾಗೆ ಅನ್ನಿಸ್ತಾರೆ, ಸ್ವಲ್ಪ ಹಾರ್ಡ್ ಆಗಿದ್ದಾರೆ, ಬಟ್ ಹಾರ್ಡ್ನೆಸ್ಸು ಚೆನ್ನಾಗಿದೆ, ಇದೆಲ್ಲ ಅರ್ಥ ಆಗ್ತಿದೆ ಅವಳಿಗೆ ಇವಾಗ. ವಾಟ್ಸ್ ದ ಮ್ಯಾಟರ್ ಆಸ್ಕ್ಡ್ ಹರ್ ಫಾದರ್. ಅನದರ್ ಡ್ರೀಮ್. ಏನಾಯಿತು ಅವರಪ್ಪ ಕೇಳ್ತಾರೆ. ಅನದರ್ ಡ್ರೀಮ್, ಇನ್ನೊಂದು ಕನಸು ಕಂಡ್ಯಾ? ಓ ಸೆಡ್ ದ ಲಿಟಲ್ ಗರ್ಲ್, ಮೈ ಹೆಡ್ ಈಸ್ ಆನ್ ಯುವರ್ ಹಾರ್ಟ್, ಐ ಕ್ಯಾನ್ ಹಿಯರ್ ಇಟ್ ಗೋಯಿಂಗ್. ಸೊ ಓ, ನನ್ನ ತಲೆ ನಿಮ್ಮ ಹೃದಯದ ಮೇಲಿದೆ, ನಾನು ಅದು ಬಡ್ಕೊಳ್ಳೋದನ್ನು ಕೇಳ್ತಾ ಇದ್ದೀನಿ. ಅ ಬಿಗ್ ಹಾರ್ಟ್ ಯು ಹ್ಯಾವ್ ಗಾಡ್ ಫಾದರ್. ಸೊ ನಿಮ್ಗೆ ದೊಡ್ಡ ಹಾರ್ಟ್ ಇದೆ ಫಾದರ್ ಅಂತ ಅವಳು ಹೇಳ್ತಾ ಇದ್ದಾಳೆ. ಸೊ ದಿಸ್ ಈಸ್ ಹೌ ಹೆದರ್ಕೊಳ್ತಿದ್ದಂತಹ ಒಂದು ಹುಡುಗಿ ಅವರ ಒಂದು ಆಮ್ ಹತ್ರ, ತೋಳ ಹತ್ರ ಬಂದು ಮಲಗಿದ ತಕ್ಷಣ, ಅವಳ ಹೆಡ್ನ ಅಲ್ಲಿ ಹಾಕ್ಕೊಂಡು ಮಲಗಿದ ತಕ್ಷಣ ಅವಳಿಗೆ ತಂದೆಗೆ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಯಾಕೆ ತಂದೆ ಬೈತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾಳೆ. This is about this chapter. Meet you with any other chapter. Bye.